ಎಜಿ ಆನ್ಲೈನ್ ತರಗತಿಗೆ ತಮಗೆಲ್ಲ ಸ್ವಾಗತ. ಇಂದಿನ ತರಗತಿಯಲ್ಲಿ ವ್ಯಾಕರಣಾಂಶವಾದಂತಹ ಅವ್ಯಯಗಳು ಇದರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಅವ್ಯಯಗಳೆಂದರೇನು, ಅವ್ಯಯಗಳಲ್ಲಿ ಪ್ರಕಾರಗಳು ಹಾಗೂ ಅದರ ಉದಾಹರಣೆಯ ಸಹಿತ ನಾವು ಈ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಬನ್ನಿ, ಒಂದು ವ್ಯಾಖ್ಯಾನವನ್ನು ನಾವು ಗಮನಿಸೋಣ. ಅವ್ಯಯ ಎಂದರೇನು? ಅವ್ಯಯ ಎಂದರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳಿಗೆ ಅಥವಾ ಪದಗಳಿಗೆ ಅವ್ಯಯಗಳು ಎನ್ನುವರು. ಇಲ್ಲಿ ನಾವು ಗಮನಿಸಿದಾಗ ಒಂದು ವಾಕ್ಯದಲ್ಲಿ ನಾಮಪದ ಕ್ರಿಯಾಪದಗಳು ಅಥವಾ ಲಿಂಗ ವಚನ ವಿಭಕ್ತಿ ಪ್ರತ್ಯಯ ಇವು ರೂಪಭೇದವನ್ನು ಹೊಂದದೆ ವಾಕ್ಯದಲ್ಲಿ ಬದಲಾವಣೆಯಾಗಬಹುದು, ಆದರೆ ಏಕರೂಪವಾಗಿರುವ ಶಬ್ದಗಳಿಗೆ ಅಥವಾ ಪದಗಳಿಗೆ ಅವ್ಯಯಗಳು ಎನ್ನುವರು. ಇಲ್ಲಿ ನಾವು ಗಮನಿಸಿದಾಗ ಅವ್ಯಯ ಎಂದರೆ ಯಾವುದೇ ಬದಲಾವಣೆ ಆಗದೇ ಇರುವ ಪದಗಳಿಗೆ ಅಥವಾ ಶಬ್ದಗಳಿಗೆ ಅವ್ಯಯಗಳು ಎಂದು ನಾವು ಕರೆಯುತ್ತೇವೆ. ಇಲ್ಲಿ ನಾವು ಗಮನಿಸಿದಾಗ ಅವ್ಯಯ ಎಂದರೆ ವಾಕ್ಯದಲ್ಲಿ ಲಿಂಗ ಇರಬಹುದು, ವಚನವಿರಬಹುದು, ವಿಭಕ್ತಿ ಪ್ರತ್ಯಯ ಇರಬಹುದು, ನಾಮಪದ ಇರಬಹುದು, ಕ್ರಿಯಾಪದ ಇರಬಹುದು. ಇವು ಬದಲಾವಣೆಯಾದರೂ ಸಹಿತ, ತಮ್ಮ ರೂಪವನ್ನು ಬದಲಾಯಿಸಿದರೂ ಸಹಿತ ಇಲ್ಲಿ ಏಕರೂಪವಾಗಿರುವ ಶಬ್ದಗಳು ಅಥವಾ ಏಕರೂಪವಾಗಿರುವ ಪದಗಳಿಗೆ ನಾವು ಅವ್ಯಯಗಳು ಎನ್ನುವರು. ಇಲ್ಲಿ ಸ್ವಲ್ಪ ಸ್ಪಷ್ಟತೆ ನಮಗೆ ದೊರೆಯುತ್ತದೆ. ಅವ್ಯಯ ಎಂದರೆ ನಾವು ಗಮನಿಸಬೇಕಾದ ಅಂಶ ಏನೆಂದರೆ ಬದಲಾವಣೆ ಆಗದೇ ಇರುವ ಪದಗಳು. ಅವ್ಯಯ ಎಂದರೆ ಯಾವುದೇ ಬದಲಾವಣೆ ಎಂಥ ಸಂದರ್ಭದಲ್ಲಿಯೂ ಸಹಿತ ಲಿಂಗ ಇರಲಿ, ವಚನ ಇರಲಿ, ವಿಭಕ್ತಿ ಪ್ರತ್ಯಯಗಳಿರಲಿ, ಏನೇ ಇರಲಿ, ಏನೇ ಬಂದರೂ ಸಹಿತ ಸಮಯ ಸಂದರ್ಭಕ್ಕೆ ತಕ್ಕಂತೆ ಬೇರೆ ವಾಕ್ಯಗಳಲ್ಲಿ ಪದಗಳು ಬದಲಾವಣೆಯಾದರೂ ಸಹಿತ ಈ ಪದಗಳು, ಅವ್ಯಯ ಪದಗಳು ಬದಲಾವಣೆಯಾಗುವುದಿಲ್ಲ. ಅದಕ್ಕೆ ನಾವು ಏನಂತೀವಿ? ಅವ್ಯಯಗಳು ಎಂದು ನಾವು ಕರೆಯುತ್ತೇವೆ. ನಾವು ಅವ್ಯಯ ಎಂದರೇನು, ಇದರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಂಡರೂ ಸಹಿತ ಉದಾಹರಣೆಗಳು ನಮಗೆ ಕಣ್ಣ ಮುಂದೆ ಬಂದರೆ ನಮಗೆ ಇನ್ನೂ ಸ್ಪಷ್ಟತೆ ದೊರೆಯುತ್ತದೆ. ನೋಡೋಣ ನಾವು ಕೆಲವು ಉದಾಹರಣೆಗಳನ್ನು. ವಾಕ್ಯ ರೂಪದಲ್ಲಿ ನಾವು ಉದಾಹರಣೆಗಳನ್ನು ಗಮನಿಸೋಣ. ನಾವು ಚೆನ್ನಾಗಿ ಓದುತ್ತೇವೆ. ವಾಕ್ಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಈ ವಾಕ್ಯಗಳಲ್ಲಿ ಅವ್ಯಯ ಪದ ಯಾವುದು ಎಂದು ನಾವು ಗುರುತಿಸಲು ಸಹಜ, ಸರಳ, ಸುಲಭವಾಗಿ ನಮಗೆ ಅರ್ಥವಾಗುತ್ತೆ. ನಾವು ಚೆನ್ನಾಗಿ ಓದುತ್ತೇವೆ. ನಾನು ಚೆನ್ನಾಗಿ ಓದುತ್ತೇನೆ. ನೀನು ಚೆನ್ನಾಗಿ ಓದುತ್ತೀಯ. ನೀವು ಚೆನ್ನಾಗಿ ಓದುತ್ತೀರಿ. ಅವನು ಚೆನ್ನಾಗಿ ಓದಿದನು. ಅವಳು ಚೆನ್ನಾಗಿ ಓದಿದಳು. ಅವರು ಚೆನ್ನಾಗಿ ಓದಿದರು. ನೋಡ್ರಿ, ಕೆಲವೊಂದು ವಾಕ್ಯಗಳನ್ನು ನಾನು ಉದಾಹರಣೆಯಾಗಿ ಆಯ್ದುಕೊಂಡಿದ್ದೇನೆ. ಈ ವಾಕ್ಯಗಳನ್ನು ನಾವು ಗಮನಿಸಿದಾಗ ಒಂದು ಪದ ಇದೆ, ನಾಮಪದ ಇದೆ, ಕರ್ತೃಪದ ಇದೆ, ಬದಲಾವಣೆಯಾಗಿದೆ. ಸರ್ವನಾಮಗಳು ನಾವು, ನಾನು, ನೀನು, ನೀವು, ಅವನು, ಅವಳು, ಅವರು. ಈ ಪದಗಳು ಸಮಯ ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆಯಾದರೂ ಸಹಿತ ಕ್ರಿಯಾಪದಗಳನ್ನು ನಾವು ಗಮನಿಸಿದಾಗ ಓದುತ್ತೇನೆ, ಓದುತ್ತೇನೆ, ಓದುತ್ತೇವೆ, ಓದುತ್ತೀಯ, ಓದುತ್ತೀರಿ, ಓದಿದನು, ಓದಿದಳು, ಓದಿದರು. ಈ ರೀತಿ ಬದಲಾವಣೆಯಾದರೂ ಸಹಿತ ಒಂದು ಪದ ಶಾಶ್ವತವಾಗಿರುತ್ತೆ. ಬದಲಾವಣೆ ಆಗದೇ ಇರುವಂತಹ ಒಂದು ಪದ ಇದೆ, ಚೆನ್ನಾಗಿ. ಚೆನ್ನಾಗಿ ಎಂಬ ಪದ ಯಾವ ಸಂದರ್ಭದಲ್ಲಿಯೂ ಸಹಿತ ವಾಕ್ಯ ಬದಲಾವಣೆಯಾದರೂ ಸಹಿತ ಬದಲಾಗದೇ ಇರುವಂತಹದ್ದು, ಶಾಶ್ವತವಾದದ್ದು ಪದ ಇದು ಅವ್ಯಯ ಪದ. ಈ ವಾಕ್ಯದಲ್ಲಿ, ಇಷ್ಟು ವಾಕ್ಯಗಳಲ್ಲಿ ನಾವು ಒಂದು
ಪದವನ್ನು ನಾವು ಗುರುತಿಸುತ್ತೇವೆ. ಯಾವ ಪದ ಅದು? ಚೆನ್ನಾಗಿ. ಚೆನ್ನಾಗಿ ಎಂಬುದು ಅವ್ಯಯ ಪದವಾಗಿದೆ. ಈ ರೀತಿ ನಾವು ಅವ್ಯಯ ಎಂದರೇನು, ಅವ್ಯಯ ಪದದ ಅರ್ಥ ಹಾಗೂ ಅವ್ಯಯ ಪದಕ್ಕೆ ಉದಾಹರಣೆಗಳನ್ನು ನಾವು ಗಮನಿಸಿದ್ದೇವೆ. ಮುಂದೆ ನಾವು ಗಮನಿಸಿದಾಗ ಅವ್ಯಯಗಳಲ್ಲಿ ಪ್ರಕಾರಗಳು ಅಥವಾ ಅವ್ಯಯಗಳಲ್ಲಿ ವಿಧಗಳು, ಇವುಗಳ ಬಗ್ಗೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋಣ. ನೋಡೋಣ. ಅವ್ಯಯಗಳಲ್ಲಿ ಪ್ರಕಾರಗಳಲ್ಲಿ ಮೊದಲನೆಯ ಪ್ರಕಾರ ಸಾಮಾನ್ಯ ಅವ್ಯಯ, ಎರಡನೆಯ ಪ್ರಕಾರ ಅನುಕರಣಾವ್ಯಯ, ಮೂರನೆಯ ಪ್ರಕಾರ ಭಾವಸೂಚಕ ಅವ್ಯಯ. ಈ ಭಾವಸೂಚಕ ಅವ್ಯಯವನ್ನು ನಾವು ನಿಪಾತಕ ಅವ್ಯಯ ಎಂದು ನಾವು ಕರಿತೀವಿ. ನಾಲ್ಕನೆಯ ಪ್ರಕಾರ ಕ್ರಿಯಾರ್ಥಕ ಅವ್ಯಯ, ಐದನೆಯ ಪ್ರಕಾರ ಸಂಬಂಧಾರ್ಥಕ ಅವ್ಯಯ, ಆರನೆಯ ಪ್ರಕಾರ ಅವಧಾರಣಾರ್ಥಕ ಅವ್ಯಯ. ಈ ರೀತಿ 6 ಪ್ರಕಾರಗಳನ್ನು ನಾವು ಅವ್ಯಯಗಳಲ್ಲಿ ಗುರುತಿಸುತ್ತೇವೆ. ಇನ್ನು 2 ಪ್ರಕಾರಗಳನ್ನು ಅಥವಾ ವಿಧಗಳನ್ನು ನಾವು ತದ್ದಿತಾಂತ ಮತ್ತು ಕೃದಂತಗಳಲ್ಲಿ ನಾವು ಗುರುತಿಸುತ್ತೇವೆ. ಈ ಅವ್ಯಯಗಳ ಪ್ರಕಾರಗಳಲ್ಲಿ ಮೊದಲನೆಯ ಪ್ರಕಾರವಾದದ್ದು ಸಾಮಾನ್ಯ ಅವ್ಯಯ. ಸಾಮಾನ್ಯ ಅವ್ಯಯ ಎಂದರೇನು? ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯಗಳಿಗೆ ಸಾಮಾನ್ಯ ಅವ್ಯಯಗಳು ಎನ್ನುವರು. ನೋಡ್ರಿ, ವ್ಯಾಖ್ಯಾನವನ್ನು ಗಮನಿಸಿದಾಗ ಅವ್ಯಯದ ಪ್ರಥಮ ಪ್ರಕಾರ ಸಾಮಾನ್ಯ ಅವ್ಯಯ ಬಗ್ಗೆ ನಾವು ಸ್ಪಷ್ಟತೆ ನಮಗೆ ದೊರೆಯುತ್ತದೆ. ಸಾಮಾನ್ಯ ಅವ್ಯಯ ಎಂದರೆ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯಗಳಿಗೆ ಸಾಮಾನ್ಯ ಅವ್ಯಯ ಎನ್ನುವರು. ಇಲ್ಲಿ ಇನ್ನೊಂದು ಅಂಶ ನಾವು ಗಮನಿಸಬೇಕು. ಇದು ಎಂದರೆ ಸಾಮಾನ್ಯ ಅವ್ಯಯ ಕ್ರಿಯೆಯ ವಿಶೇಷಣಗಳಾಗಿರುತ್ತವೆ. ಕ್ರಿಯೆಯ ವಿಶೇಷಣಗಳಾಗಿರುತ್ತವೆ. ಇಲ್ಲಿ ನಾವು ಗಮನಿಸುವ ಅಂಶ, ಪ್ರಮುಖ ಅಂಶವಾಗಿದೆ. ನಾವು ಸಾಮಾನ್ಯ ಅವ್ಯಯದ ಉದಾಹರಣೆಯನ್ನು ನಾವು ಗಮನಿಸೋಣ. ನೋಡೋಣ. ಉದಾಹರಣೆಗಾಗಿ ಕೆಲವು ಪದಗಳನ್ನು ನಾವು ಸಂಗ್ರಹಿಸಿದ್ದೇವೆ. ಇನ್ನು 8, 9, 10ನೇ ತರಗತಿ ಇರಲಿ, ಪ್ರಥಮ ಭಾಷೆ ಕನ್ನಡ, ದ್ವಿತೀಯ ಭಾಷೆ ಕನ್ನಡ ಕನ್ನಡ ಪಠ್ಯಪುಸ್ತಕದಲ್ಲಿ ಭಾಷಾಭ್ಯಾಸದಲ್ಲಿ ಇನ್ನೂ ಅನೇಕ ಪದಗಳು ನಮಗೆ ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಗಳಾಗಿ ಸಿಗುತ್ತವೆ. ನಾವು ಸಂಗ್ರಹಿಸಿದರೆ ಉತ್ತಮ, ನಮ್ಮ ಅಭ್ಯಾಸಕ್ಕೆ ಉತ್ತಮವಾಗಿರುತ್ತದೆ. ನೋಡೋಣ. ಚೆನ್ನಾಗಿ, ಬೇರೆ, ಬೇಗ, ಸುತ್ತಲೂ, ಇನ್ನು, ಹಾಗೆ, ಬೇಗನೆ, ಮೆಲ್ಲಗೆ, ಅಂತೂ, ಇಂತು, ಹೀಗೆ, ಬಳಿಕ, ಕೂಡಲೇ, ತರುವಾಯ, ಸೊಗಸಾಗಿ ಇತ್ಯಾದಿ ಪದಗಳು. ಈ ಕೆಲವು ಪದಗಳು ಇವೆಯಲ್ಲ, ಇವು ಅವ್ಯಯ ಪದಗಳು. ಅವ್ಯಯ ಪದದಲ್ಲಿ ಸಾಮಾನ್ಯ ಅವ್ಯಯ ಪದಗಳಿಗೆ ಉದಾಹರಣೆ ಅಂತ ನಾವು ಗುರುತಿಸುತ್ತೇವೆ. ಯಾಕಂದರೆ ಬದಲಾವಣೆಯಾಗದೇ ಇರುವುದು ನಿಶ್ಚಿತವಾಗಿರುವ ಶಬ್ದಗಳು ಅಥವಾ ಪದಗಳು ಎಂದು ನಾವು ಗುರುತಿಸುತ್ತೇವೆ. ಈ ಅವ್ಯಯಗಳಲ್ಲಿ ಎರಡನೆಯ ಪ್ರಕಾರವಾದದ್ದು ಅನುಕರಣಾವ್ಯಯಗಳು. ಅನುಕರಣಾವ್ಯಯ ಎಂದರೇನು? ವ್ಯಾಖ್ಯಾನ ನಾವು ಗಮನಿಸಿದಾಗ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ನಾವು ಹೇಗೆ ಕೇಳುತ್ತೇವೆಯೋ ಪುನಃ ಹಾಗೆಯೇ ಅನುಕರಣ ಮಾಡಿ ಹೇಳುವ ಪದಗಳಿಗೆ ಅನುಕರಣಾವ್ಯಯಗಳು ಎನ್ನುವರು. ನೋಡ್ರಿ, ಈ ಶೀರ್ಷಿಕೆಯ ಅರ್ಥವೇ ನಮಗೆ ತಿಳಿಸುತ್ತದೆ ಅನುಕರಣಾವ್ಯಯ ಎಂದರೇನು. ಅನುಕರಣಾವ್ಯಯ ಎಂದರೆ ಅರ್ಥವಿಲ್ಲದ ಧ್ವನಿ ಸಂಕೇತಗಳು, ಅರ್ಥವಿಲ್ಲದ ಧ್ವನಿ ವಿಶೇಷಣಗಳು. ನಾವು ಹೇಗೆ ಕೇಳುತ್ತೇವೆಯೋ, ನಾವು ಯಾವ ರೀತಿಯಾಗಿ ಕೇಳಿಸ್ಕೊಳ್ತೇವೆಯೋ ಪುನಃ ಹಾಗೆಯೇ ಅನುಕರಣೆ ಮಾಡಿ, ನಾವು ಅದೇ ರೀತಿ ನಾವು ಅನುಕರಣೆಯನ್ನು ಮಾಡಿದರೆ, ಅದೇ ರೀತಿ ನಾವು ಧ್ವನಿಯನ್ನು ತೆಗೆದರೆ, ನಾವು ಕೇಳಿದಂತಹ ಕಿವಿಯಿಂದ ಕೇಳಿದಂತಹ ಧ್ವನಿಯನ್ನು ಅದೇ ರೀತಿ ನಾವು ಹೇಳಲು ಪ್ರಯತ್ನಿಸಿದರೆ ಅದಕ್ಕೆ ನಾವು ಅನುಕರಣೆ ಎಂದು ಹೇಳುತ್ತೇವೆ. ಅಂತಹ
ಪದಗಳು, ಕೆಲವು ಉದಾಹರಣೆಯ ಪದಗಳು ನಾನು ಗಮನಿಸಿದ್ದೇನೆ. ನಾನು ಸಾಮಾನ್ಯ ಅವ್ಯಯದ ಉದಾಹರಣೆಗಳನ್ನು ಹೇಳುವಾಗಲೇ ನಾನು ಒಂದು ಅಂಶ ನಿಮಗೆ ನೆನಪಿಸಿದ್ದೆ. 8, 9 ಇರಲಿ, 10ನೇ ತರಗತಿ ಇರಲಿ, ಪ್ರಥಮ PUC, ದ್ವಿತೀಯ PUC ಇರಲಿ, ಈ ಕನ್ನಡ ಪಠ್ಯ ಪುಸ್ತಕಗಳಲ್ಲಿ ಭಾಷಾಭ್ಯಾಸದಲ್ಲಿ ನಾವು ಈ ಪದಗಳನ್ನು ನಾವು ಗಮನಿಸಿದರೆ ನಮಗೆ ಅಭ್ಯಾಸಕ್ಕೆ ಸುಲಭ ಹಾಗೂ ಸುಲಲಿತವಾಗಿ ನಾವು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯವಾಗುತ್ತೆ. ನೋಡೋಣ ಉದಾಹರಣೆ ಪದಗಳು. ಚಟ ಚಟ, ಧಗ ಧಗ, ಸರ ಸರ, ಘಮ ಘಮ, ಕರ ಕರ, ಪಟ ಪಟ, ಢಣ ಢಣ, ಲಕ ಲಕ, ದರ ದರ, ಜುಳು ಜುಳು, ಫಳ ಫಳ, ಮಣ ಮಣ, ದಡ ದಡ, ಧರ ಧರ, ಮಕ ಮಕ, ಚುರು ಚುರು. ನೋಡ್ರಿಲೆ, ಪದಗಳಿವೆ, ಶಬ್ದಗಳಿವೆ. ಆದರೆ ಈ ಶಬ್ದಗಳಿಗೆ, ಈ ಪದಗಳಿಗೆ ಅರ್ಥವಿಲ್ಲ. ಈ ಪದಗಳಿಗೇನೈತಿ? ಅರ್ಥವಿಲ್ಲ. ಆದರೆ ಪದಗಳದಾವು, ಇದಕ್ಕೆ ಅರ್ಥನೇ ಇಲ್ಲ ಈ ಪದಗಳಿಗೆ. ಆದರೆ ಶಬ್ದಗಳದಾವು, ಈ ಪದಗಳದಾವು. ಇದಕ್ಕೆ ನಾವು ಅನುಕರಣಾವ್ಯಯ ಪದಗಳು ಅಥವಾ ಅನುಕರಣೆಗೆ ಉದಾಹರಣೆಯ ಪದಗಳಂತ ನಾವು ಗುರುತಿಸುತ್ತೇವೆ. ಅವ್ಯಯದಲ್ಲಿ ಮೂರನೆಯ ಪ್ರಕಾರವಾದದ್ದು ಭಾವಸೂಚಕ ಅವ್ಯಯಗಳು. ಈ ಭಾವ್ಯ ಸೂಚಕಾವ್ಯಗಳಿಗೆ ನಾವು ನಿಪಾತಕಾವ್ಯಗಳು ಅಂತ ನಾವು ಕರಿತೀವಿ. ಭಾವಸೂಚಕಾವ್ಯ ಎಂದರೇನು? ಭಾವಸೂಚಕಾವ್ಯ ಎಂದರೆ ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ತಿರಸ್ಕಾರ ಇತ್ಯಾದಿ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಪದಗಳನ್ನು ಬಳಸುತ್ತೇವೆ. ಅವುಗಳನ್ನು ಭಾವಸೂಚಕಾವ್ಯಗಳು ಎನ್ನುವರು. ಇದಕ್ಕೆ ನಿಪಾತ ಕಾವ್ಯಗಳು ಎಂದು ಹೆಸರು. ಈ ರೀತಿ ಭಾವಸೂಚಕ, ಭಾವನೆಗಳನ್ನು ಅಭಿವ್ಯಕ್ತಿಪಡಿಸುವುದು, ಅದಕ್ಕೆ ನಾವು ಭಾವಸೂಚಕ ಅವ್ಯಯಗಳಂತ ನಾವು ಕರಿತೀವಿ. ನೋಡೋಣ, ಉದಾಹರಣೆಗಾಗಿ ನಾವು ಕೆಲವೊಂದು ಪದಗಳನ್ನು ನಾವು ಸಂಗ್ರಹಿಸಿದ್ದೇವೆ. ಆ ಪದಗಳನ್ನು ಸ್ವಲ್ಪ ಉದಾಹರಣೆಯ ಪದಗಳನ್ನು ಗಮನಿಸೋಣ. ಎಲ, ಅಯ್ಯೋ, ಅಕ್ಕಟ, ಅಕಟಕಟ, ಆಹಾ, ಭಲೇ, ಛೇ, ಅಬ್ಬಾ, ಓಹೋ, ಏ, ಓ ಇತ್ಯಾದಿ ಪದಗಳು. ಭಾವಸೂಚಕ ಚಿಹ್ನೆಯನ್ನು ಸಹಿತ ನಾವು ಇಲ್ಲಿ ಗಮನಿಸುತ್ತೇವೆ. ಇಂತಹ ಇನ್ನೂ ಅನೇಕ ಪದಗಳನ್ನು ಸಹಿತ ನಾವು ಉದಾಹರಣೆಯ ಪದಗಳಾಗಿ ಬಳಕೆಯಲ್ಲಿ ಮಾಡಿಕೊಳ್ಳಬಹುದು. ಹೆಚ್ಚು ಅಧಿಕ ಪದಗಳನ್ನು, ಉದಾಹರಣೆಯ ಪದಗಳನ್ನು ನಾವು ಬಳಸಿದಾಗ ನಮಗೆ ಈ ಅವ್ಯಯಗಳು ಹಾಗೂ ಅವ್ಯಯಗಳ ಪ್ರಕಾರಗಳ ಬಗ್ಗೆ ನಮಗೆ ಸ್ಪಷ್ಟತೆ ದೊರೆಯುತ್ತದೆ. ನಾಲ್ಕನೆಯ ಪ್ರಕಾರವಾದದ್ದು ಕ್ರಿಯಾರ್ಥಕಾವ್ಯಗಳು. ಕ್ರಿಯಾರ್ಥಕಾವ್ಯ ಎಂದರೇನು? ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳಿಗೆ ಕ್ರಿಯಾರ್ಥಕಾವ್ಯ ಎನ್ನುವರು. ಗಮನಿಸಬೇಕು, ಕ್ರಿಯಾರ್ಥಕಾವ್ಯ ಎಂದರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳಿಗೆ, ವಾಕ್ಯದ ಅರ್ಥವನ್ನು, ವಾಕ್ಯದ ಸ್ಪಷ್ಟತೆಯನ್ನು ಪೂರ್ಣಗೊಳಿಸುವ ಅವ್ಯಯಗಳಿಗೆ ಅಥವಾ ಅವ್ಯಯ ಪದಗಳಿಗೆ ನಾವು ಕ್ರಿಯಾರ್ಥಕಾವ್ಯ ಎನ್ನುವರು. ಇದನ್ನು ನಾವು ಗಮನಿಸಬೇಕು. ಕ್ರಿಯಾರ್ಥಕಾವ್ಯ ಎಂದರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳ ಅಥವಾ ಅವ್ಯಯ ಪದಗಳಿಗೆ, ಅವ್ಯಯ ಶಬ್ದಗಳಿಗೆ ನಾವು ಕ್ರಿಯಾರ್ಥಕಾವ್ಯ ಎನ್ನುವರು. ಈ ಕ್ರಿಯಾರ್ಥಕಾವ್ಯದ ಉದಾಹರಣೆಗಳನ್ನು ನಾವು ಗಮನಿಸೋಣ. ಉದಾಹರಣೆ ಪದಗಳು ಉಂಟು, ಬೇಕು, ಬೇಡ, ಅಲ್ಲ,
ಅಹುದು, ಹೌದು, ಸಾಕು, ಇಲ್ಲ, ಇನ್ನೂ ಅನೇಕ ಪದಗಳು. ನೋಡಿ, ಕೆಲವೊಂದು ಪದಗಳನ್ನು ನಾವು ಸಂಗ್ರಹಿಸಿದ್ದೇವೆ. ಈ ಪದಗಳು ನೋಡ್ರಿ, ಗಮನಿಸಿದರೆ ನಮಗೆ ಕ್ರಿಯಾರ್ಥ ಕಾವ್ಯದ ಉದಾಹರಣೆಗಳನ್ನು ನಾವು ಸ್ಪಷ್ಟತೆ ನಮಗೆ ಸಿಗುತ್ತೆ. 5ನೆಯ ಪ್ರಕಾರವಾದದ್ದು ಸಂಬಂಧಾರ್ಥ ಕಾವ್ಯಗಳು. ಸಂಬಂಧಾರ್ಥ ಕಾವ್ಯ ಎಂದರೇನು? ಎರಡು ಪದಗಳಿಗೆ, ಎರಡು ಪದ ಸಮುಚ್ಚಯಗಳಿಗೆ ಅಥವಾ ವಾಕ್ಯಗಳಿಗೆ ಸಂಬಂಧವನ್ನು ಕಲ್ಪಿಸಿಕೊಡುವ ಪದಗಳಿಗೆ ಸಂಬಂಧಾರ್ಥ ಕಾವ್ಯಗಳು ಎನ್ನುವರು. ಇಲ್ಲಿ ಹೆಸರೇ ಸೂಚಿಸುವಂತೆ ಸಂಬಂಧ, ಎರಡು ವಾಕ್ಯ ಇರಲಿ, ಎರಡು ಉಪವಾಕ್ಯ ಇರಲಿ, ಅಥವಾ ಎರಡು ಪದಗಳಿರಲಿ, ಅಥವಾ ಎರಡು ಶಬ್ದಗಳಿರಲಿ, ಅಥವಾ ಎರಡು ಸಮುಚ್ಚಯಗಳಿರಲಿ, ಇವುಗಳಿಗೆ ಸಂಬಂಧವನ್ನು ಕಲ್ಪಿಸುವುದು ಇದರ ಕಾರ್ಯವಾಗಿದೆ. ಉದಾಹರಣೆಗೆ ಎಂತಹ ಪದಗಳು ಸಂಬಂಧಾರ್ಥ ಕಾವ್ಯಕ್ಕೆ ಉದಾಹರಣೆ ಎಂದು ನಾವು ಗುರುತಿಸಬಹುದು. ಇಲ್ಲಿ ಕೆಲವು ಪದಗಳನ್ನು ನಾನು ಆರಿಸಿಕೊಂಡಿದ್ದೇನೆ. ಆ ಪದಗಳನ್ನು ನಾವು ಗಮನಿಸೋಣ. ಮತ್ತು, ಆದ್ದರಿಂದ, ಆದರೆ, ಆದುದರಿಂದ, ಇನ್ನು, ಹಾಗಾದರೆ, ಅಥವಾ, ಆಗ, ಅಲ್ಲದೆ, ಇನ್ನು ಇತ್ಯಾದಿ ಪದಗಳು. ಇವು ಪದಗಳು ಸಂಬಂಧಾರ್ಥ ಕಾವ್ಯಕ್ಕೆ ಉದಾಹರಣೆಗಳು. ನಾವು ಮೇಲೆ ತಿಳಿಸಿದಂತೆ ವ್ಯಾಖ್ಯಾನವನ್ನು ನಾವು ಗಮನಿಸಿದಾಗ ಎರಡು ಪದ ಇರಲಿ, ಎರಡು ಅಕ್ಷರಗಳಿರಲಿ, ಅಥವಾ ಎರಡು ಸಮುಚ್ಚಯಗಳಿರಲಿ, ಪದದ ಭಾಗವಿರಲಿ, ಅಥವಾ ವಾಕ್ಯಗಳಿರಲಿ, ಅಥವಾ ಉಪವಾಕ್ಯಗಳಿರಲಿ, ಅದರ ಸಂಬಂಧವನ್ನು ಬೇರ್ಪಡಿಸದೆ ಒಂದು ಎಂದು ಕಲ್ಪಿಸಿಕೊಡುವ ಪದಗಳಿಗೆ ಅಥವಾ ಶಬ್ದಗಳಿಗೆ ನಾವು ಸಂಬಂಧಾರ್ಥ ಕಾವ್ಯ ಎಂದು ಗುರುತಿಸುತ್ತೇವೆ. ಇದು 5ನೆಯ ಪ್ರಕಾರ. ಈ ಅವ್ಯಯಗಳಲ್ಲಿ ಕೊನೆಯದಾಗಿರುವುದು 6ನೆಯ ಅವ್ಯಯ. ಕೊನೆಯ ಪ್ರಕಾರವಾಗಿರುವುದು ಅವಧಾರಣಾರ್ಥ ಕಾವ್ಯ. ಅವಧಾರಣಾರ್ಥಕ ಅವ್ಯಯ ಎಂದರೇನು? ಒಂದು ನಿಶ್ಚಯಾರ್ಥದಲ್ಲಿ ಬರುವ ಅವ್ಯಯಕ್ಕೆ ಅವಧಾರಣಾರ್ಥ ಕಾವ್ಯ ಎನ್ನುವರು. ನಿಶ್ಚಿತಾರ್ಥದ ಬಗ್ಗೆ ಪದವನ್ನು ಗಮನಿಸಿದಾಗ, ಇಲ್ಲಿ ನೋಡಿ ಇನ್ನೊಂದು ವಾಕ್ಯವನ್ನು ನಾವು ಗಮನಿಸ್ತೀವಿ, ಆವಾಗ ನಮಗೆ ಇನ್ನೊಂದು ಸ್ವಲ್ಪ ಸ್ಪಷ್ಟತೆ ದೊರೆಯುತ್ತೆ. ಹಲವು ವಸ್ತುಗಳು ಒಂದನ್ನು ನಿಶ್ಚಯಿಸುವುದೇ, ಹಲವು ವಸ್ತುಗಳು ಒಂದನ್ನು ನಿಶ್ಚಯಿಸುವುದೇ ಅವಧಾರಣೆ ಎನಿಸುವುದು. ಹಲವು ವಸ್ತುಗಳಲ್ಲಿ, ಬೇರೆ ಬೇರೆ ವಸ್ತುಗಳಲ್ಲಿ ಒಂದೇ ಎಂದು ನಿಶ್ಚಯಿಸುವುದೇ ಅವಧಾರಣೆ ಎನಿಸುವುದು. ಅವಧಾರಣೆ ಎಂದರೆ ಒಂದು ಸ್ಪಷ್ಟತೆ, ನಿಖರವಾದದ್ದು ಎಂದರ್ಥ. ಉದಾಹರಣೆಗಾಗಿ ನಾವು ಗಮನಿಸಿದಾಗ ಅವಧಾರಣಾರ್ಥಕ ಅವ್ಯಯದ ಸ್ಪಷ್ಟತೆ ನಮಗೆ ದೊರೆಯುತ್ತೆ. ಉದಾಹರಣೆಗಾಗಿ ನೋಡ್ರಿ, ಪದಗಳದವು. ಅವನೇ, ಅದುವೇ, ನೀನೇ, ಅವಳೇ, ಅವರೇ ಇತ್ಯಾದಿ ಪದಗಳು. ಈ ಪದಗಳನ್ನು, ಉದಾಹರಣೆ ಪದಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಒಂದು ಸ್ಪಷ್ಟತೆ ನಮಗೆ ದೊರೆಯುತ್ತೆ. ಏನದು ಸ್ಪಷ್ಟತೆ? ಕೊನೆಯಲ್ಲಿ, ಪದದ ಅಥವಾ ಶಬ್ದದ ಕೊನೆಯಲ್ಲಿ ನಮಗೆ ಏಕಾರ ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಅದಕ್ಕೆ ನಾವು ಅವಧಾರಣಾರ್ಥಕ ಅವ್ಯಯ ಎಂದು ನಾವು ಗುರುತಿಸುತ್ತೇವೆ. ಪದಗಳ ಕೊನೆಯಲ್ಲಿರುವ, ಒಂದು ವಾಕ್ಯ ರೂಪದಲ್ಲಿ ನಾವು ಗಮನಿಸಿದಾಗ, ಪದಗಳ ಕೊನೆಯಲ್ಲಿರುವ ಎ ಎಂಬ ಅಕ್ಷರ ಅಥವಾ ಸ್ವರವೇ ಅವಧಾರಣಾರ್ಥಕ ಅವ್ಯಯ. ಪದ ಗುರುತಿಸಿದಾಗ ಅಥವಾ ಶಬ್ದವನ್ನು ನಾವು ಗುರುತಿಸಿದಾಗ ನಮಗೆ ಶಬ್ದದ ಅಥವಾ ಪದದ ಕೊನೆಯಲ್ಲಿ ಏಕಾರ ಅಥವಾ ಎ ಸ್ವರಾಕ್ಷರ ನಮಗೆ ಅಲ್ಲಿ ಕಂಡು ಬಂದರೆ ಅದುವೇ ಆ ಪದ ಉದಾಹರಣೆಯೇ ಅವಧಾರಣಾರ್ಥಕ ಅವ್ಯಯಕ್ಕೆ ಉದಾಹರಣೆ ಅಂತ ನಾವು ಗುರುತಿಸಲು ನಮಗೆ ಸ್ಪಷ್ಟವಾಗುತ್ತೆ. ಅವಧಾರಣಾರ್ಥಕ ಅವ್ಯಯ ಎಂದರೆ ರೀತಿ
ನಿಶ್ಚಯವಾದದ್ದು, ನಿಶ್ಚಿತವಾದದ್ದು, ಖಚಿತವಾದದ್ದು, ನಿಖರವಾದದ್ದು. ಹಲವು ವಸ್ತುಗಳಲ್ಲಿ ನಾವೇನೈತಿ ಒಂದನ್ನು ನಿಶ್ಚಯಿಸುವುದು. ಹಲವು ವಸ್ತುಗಳಲ್ಲಿ ನಾವು ಒಂದನ್ನು ನಿಶ್ಚಯಿಸುವುದೇ ಅವಧಾರಣೆ. ನಾವು ಪದಗಳನ್ನು ಗಮನಿಸಿದಾಗ ಕೊನೆಯಲ್ಲಿ ಏಕಾರ ಅಥವಾ ಏ ಸ್ವರಾಕ್ಷರ ನಮಗೆ ಗಮನಕ್ಕೆ ಬಂದರೆ, ನಮ್ಮ ದೃಷ್ಟಿಗೆ ಬಿದ್ದರೆ ಅದುವೇ ಅವಧಾರಣಾರ್ಥಕ ಅವ್ಯಯ ಎಂದು ನಾವು ಗುರುತಿಸುತ್ತೇವೆ. ಒಟ್ಟಾರೆಯಾಗಿ ನಾವು ಅವ್ಯಯ ಎಂದರೇನು, ಅವ್ಯಯದ ವ್ಯಾಖ್ಯಾನಗಳು, ಅವ್ಯಯಕ್ಕೆ ಉದಾಹರಣೆಯ ವಾಕ್ಯಗಳು ಹಾಗೂ ಅವ್ಯಯದ ಪ್ರಕಾರಗಳು, ಅವ್ಯಯದ ವಿಧಗಳು, ಇದರ ಬಗ್ಗೆ ನಾವು ಸ್ಪಷ್ಟವಾಗಿ ಸುದೀರ್ಘವಾಗಿ ನಾವು ಅಧ್ಯಯನ ಮಾಡಿದ್ದೇವೆ. ಅವ್ಯಯ ಇದು ನಮ್ಮ ಪರೀಕ್ಷಾ ದೃಷ್ಟಿಯಿಂದ 1 ಅಂಕದ ಪ್ರಶ್ನೆ ನಮಗೆ ದೊರೆಯಬಹುದು. ಪರೀಕ್ಷೆಯಲ್ಲಿ 8, 9, 10 ಅಥವಾ 5, 6, 7ನೇ ತರಗತಿಯ ಪರೀಕ್ಷೆಯಲ್ಲಿ ಈ ಅವ್ಯಯಗಳ ಬಗ್ಗೆ, ವ್ಯಾಕರಣಾಂಶ ಈ ಅವ್ಯಯಗಳ ಬಗ್ಗೆ ನಮಗೆ 1 ಅಂಕದ ಪ್ರಶ್ನೆ ನಮಗೆ ದೊರೆಯಬಹುದು. ಆದ್ದರಿಂದ ನಾವು ವಿವರಣಾತ್ಮಕವಾಗಿ ಅವ್ಯಯ ಎಂದರೇನು, ಅವ್ಯಯದ ಉದಾಹರಣೆಗಳು, ಅವ್ಯಯದ ಪ್ರಕಾರಗಳ ಬಗ್ಗೆ ನಾವು ಪ್ರತಿದಿನ ಸ್ವಲ್ಪ ಮಟ್ಟಿಗೆ ಅಥವಾ ಅಲ್ಪ ಮಟ್ಟಿಗೆ ನಾವು ಅಧ್ಯಯನ ಮಾಡಿದರೆ ಅವ್ಯಯಗಳ ಬಗ್ಗೆ ನಮಗೆ ಸ್ಪಷ್ಟತೆ ಹಾಗೂ ನಿಖರತೆ ದೊರೆಯುತ್ತದೆ. ಈ ಅವ್ಯಯಗಳಲ್ಲಿ ಈ 6 ಪ್ರಕಾರಗಳನ್ನು ನಾವು ಗಮನಿಸಿದ್ದೇವೆ. ಹಾಗೂ ಈ 6 ಪ್ರಕಾರಗಳನ್ನು ಬಿಟ್ಟು ನೋಡೋಣ. ಇಲ್ಲಿ ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯ, ನಿಪಾತ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಅವಧಾರಣಾರ್ಥಕ ಅವ್ಯಯ. ಈ ಭಾವಸೂಚಕ ಅವ್ಯಯಕ್ಕೆ ನಿಪಾತ ಅವ್ಯಯ ಎಂದು ನಾವು ಗುರುತಿಸುತ್ತೇವೆ. ಇದರ ಬಗ್ಗೆ ನಾವು ಸವಿವರವಾಗಿ ಉದಾಹರಣೆಯ ಸಹಿತ ನಾವು ಅಧ್ಯಯನ ಮಾಡಿದ್ದೇವೆ. ಹಾಗೂ ಇನ್ನೂ 2 ಅವ್ಯಯಗಳು ನಾವು ತದ್ದಿತಾಂತ ಮತ್ತು ಕೃದಂತದಲ್ಲಿ, ತದ್ದಿತಾಂತ ಅವ್ಯಯ ಮತ್ತು ಕೃದಂತ ಅವ್ಯಯ, ಈ 2 ಅವ್ಯಯಗಳನ್ನು ತದ್ದಿತಾಂತ ಮತ್ತು ಕೃದಂತದಲ್ಲಿ ನಾವು ಅಧ್ಯಯನ ಮಾಡುವ ಮುಂದೆ ಅದರ ಬಗ್ಗೆ ವಿವರಣೆ ಉದಾಹರಣೆಯ ಸಹಿತ ನೀಡಲಾಗುವುದು. ಹಾಗೂ ಇದು ವ್ಯಾಕರಣಾಂಶದ ಒಂದು ಪ್ರಮುಖ ಭಾಗವಾಗಿಯೇ ನಾವು ಗುರುತಿಸಬೇಕು. ಈ ಅವ್ಯಯವನ್ನು, ಅವ್ಯಯಗಳ ಉದಾಹರಣೆಗಳನ್ನು ನಾವು ದಿನಬಳಕೆಯ ಪದಗಳಾಗಿ ಅಥವಾ ಶಬ್ದಗಳಾಗಿ ನಾವು ವಿವರಿಸಿದ್ದೇ ಆದರೆ, ಅಭ್ಯಸಿಸಿದೇ ಆದರೆ, ನಾವು ಅಭ್ಯಾಸ ಮಾಡಿದ್ದೇ ಆದರೆ ನಮಗೆ ಅವ್ಯಯಗಳ ಬಗ್ಗೆ ಚೆನ್ನಾಗಿ ನಮಗೆ ಅದರ ಬಗ್ಗೆ ಪರಿಚಯ ಆಗುತ್ತೆ, ಉದಾಹರಣೆ ಸಹಿತ ನಮಗೆ ಪರಿಚಯ ಆಗುತ್ತೆ. ಇಲ್ಲಿ ಕೊನೆಯದಾಗಿ ನಾನೊಂದು ಮಾತನ್ನು ಹೇಳ ಬಯಸ್ತೀನಿ. ಪಂಡಿತ ಪಾಮರರು ಕನ್ನಡ ವ್ಯಾಕರಣದಲ್ಲಿ ಅಥವಾ ಕನ್ನಡ ಸಾಹಿತ್ಯದಲ್ಲಿ ಪಂಡಿತ ಪಾಮರರು ಒಂದು ವಾಕ್ಯವನ್ನು ಹೇಳ್ತಾರೆ. ಮಕ್ಕಳ ಕೈಯಲ್ಲಿ ಜಂಗಮವಾಣಿ ಇದ್ದರೆ ತಲೆ ಕೆಳಗಾಗುತ್ತೆ, ಅದೇ ಮಕ್ಕಳ ಕೈಯಲ್ಲಿ ಪುಸ್ತಕ ಇದ್ದರೆ ತಲೆ ಮೇಲೆ ಆಗುತ್ತೆ. ಗರ್ವದಿಂದ ಆ ಮಗು ನಡೆದಾಡಬಹುದು ಸಮಾಜದಲ್ಲಿ. ಆದ್ದರಿಂದ ಜಂಗಮವಾಣಿಯನ್ನು ತಿರಸ್ಕರಿಸಿ ಪುಸ್ತಕವನ್ನು ಕೈಯಲ್ಲಿ ಹಿಡಿಯುವುದೇ ಲೇಸು ಎಂದು ಹೇಳುತ್ತಾ, ಈ ನನ್ನ ವಿಡಿಯೋವನ್ನು ಗಮನಿಸಿದ ತಮಗೆಲ್ಲ ಮತ್ತೊಮ್ಮೆ ಹಾಗೂ ಮುಗಿದೊಮ್ಮೆ ವಂದಿಸುತ್ತಾ ಈ ಒಂದು ನನ್ನ ತರಗತಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.